ನಟ ದರ್ಶನ್ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವಂತ ದರ್ಶನ್ ಅಭಿಮಾನಿಗಳೇ, ನಟ ದರ್ಶನ್ ಅಭಿಮಾನಿಗಳೇ, ಈಗೇನ್ ಹೇಳ್ತೀರಿ? ನಿಮ್ಮ ಅಕ್ಕ ತಂಗಿಗೆ, ಯಾರಿಗಾದ್ರೂ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿದ್ರೆ? ಅಲ್ಲ, ನಾನು ಈಗ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ. ಅವನು ಯಾವನ ಆರ್ ಟಿ ವಿ ಚಾನಲ್ನವನು. ಅಲ್ಲ, ಏನು ತಿಳ್ಕೊಂಡಿದ್ರಿ ನೀವು ದರ್ಶನ್ ಬಗ್ಗೆ? ಅವ್ನಿಗೆ 24 ಗಂಟೆ ಮೀಡಿಯಾದವ್ರು ಬೈಕೊಂಡು ಕೂತ್ಕೊಳ್ಳೋಕ್ಕೆ ಅವ್ನು ಬೇರೆ ಕೆಲಸ ಇಲ್ವನಿಯಾ? ಅಲ್ಲ, ಅವ್ನ ಪಡ್ಗೆ ಅವ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಬೆರಳು ಭೂಮಿಗೆ ತೋರಿಸ್ಕೊಂಡು ಹೋಯ್ತಾವನು. ಅವನು ನಿಮ್ಮ ಮೀಡಿಯಾ ಚಾನಲ್ಗೆ ಯಾಕೆ ಇಲ್ದಿದ್ದು ಉದಾಹ ಬರೀ? ಅದೇ ರೇಣುಕಾ ಸ್ವಾಮಿ ನಿಮ್ಮ ಅಕ್ಕ ತಂಗಿದಿರ್ಗೆ ಅವನು ಲೆಟ್ರ್ ಬರ್ದಿದ್ರೆ ಸುಮ್ಮನಿದ್ದು ಬಿಡ್ತಿದ್ದ? ಈಗ ಅವ್ನು ಬೆರಳು ತೋರಿಸ್ಕೊಂಡು ಹೋಗೋದಕ್ಕೆ ತಿಕ್ಕ ಹುರ್ಕೊಬಿಟ್ಟಿದ್ಯಲ್ಲ ನೀನು. ಇವಾಗ ಅವನು ರೇಣುಕಾ ಸ್ವಾಮಿ ಲೆಟ್ರ್ ಬರ್ದ್ನಲ್ಲಪ್ಪ, ನಿಮ್ಮ ಅಕ್ಕ ತಂಗಿದಿರ್ಗೋ ನಿಮ್ಮ ಹೆಂಡ್ತಿದಿರ್ಗೋ ಬರ್ದ್ಬಿಟ್ಟಿದ್ರೆ ಸುಮ್ಮನಿರ್ತಿದ್ದ? ಹಂಗೆ ಅಲ್ವಾ ದರ್ಶನ್ ತಿಕ್ಕ ಹುರ್ದಿರಲ್ವಾ? ಅಲ್ಕ ಮೆಸೇಜ್ ಕಳ್ಸೋನಲ್ಲ, ಕೆಟ್ಟಬಾರ್ದು ಅಶ್ಲೀಲವಾದ ಮೆಸೇಜ್ಗಳು ಎಲ್ಲ ಮಾಡವನಲ್ಲಪ್ಪ ರೇಣುಕಾ ಸ್ವಾಮಿ. ಅವಾಗ ಅವನಿಗೆ ತಿಕ್ಕ ಹುರ್ದಿರಲ್ವಾ? ಬೇವರ್ಸಿ ನನ್ನ ಮಕ್ಕಳ, ನಿಮ್ಗೆ ಯಾಕೆ ಬೇಕು ಟಿ ವಿ ಚಾನಲರ್ಗೆ? ಅಲ್ಲ, ಅವನೇನೋ ರಿಲೀಸ್ ಆಗಿ ಬಂದರೆ ಗ್ಯಾರಂಟಿ ನಿಮ್ಮ ಬುಟ್ನಾಗ ಹೊಡಿತಾನೆ. ಅವನೇನೋ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದರೆ ಮಾತ್ರ ಚಾನಲ್ಗಳನ್ನಂತೂ ಬಿಡಲ್ಲ ಅವನು. ಬೇವರ್ಸಿ ನನ್ನ ಮಕ್ಕಳು, ಅವ್ನ ಪಾಡ್ಗೆ ಅವ್ನು ಹೋಯ್ತಾವನೆ. ಅವ್ನ ಕಷ್ಟ ಅವನಿಗೆ 3 ತಿಂಗಳಿಂದ ಜೈಲಲ್ಲಿ ಅವನ ಆರೋಪ ಹೊತ್ಕೊಂಡು. ನನ್ನ ಮಕ್ಕಳ, ನೀವು ಇಲ್ದಿದ್ದೆಲ್ಲ ಕೂತ್ಕೊಂಡು ಯಾವ್ದಾರು ಒಂದು ಮಾಡಿರೋದು ಪ್ರೂಫ್ ತೋರಿಸಿದ್ರೆ ಟಿ ವಿಲಿ? ಅವ್ನು ಚುಚ್ಚಿದಾಗಲಿ, ಅವ್ನು ಚಚ್ಚಿದಾಗಲಿ, ಅವ್ನು ಮಾಡಿದಾಗಲಿ ಯಾವ್ದು ವಿಡಿಯೋ ಹಾಕಿದ್ದೀರಾ ನೀವು? ಬರೀ ಊಹಾಪೋಹಗಳು, ಕಲ್ಪನೆ ವಿಡಿಯೋಗಳು ಹಾಕ್ಬಿಟ್ಟು ಅಪಾದನೆ ಹೊರಿಸ್ತಾ ಇದ್ದೀರಾ ನೀವು ಅವನ ಮೇಲೆ. ಲೋಪರ್ ನನ್ನ ಮಕ್ಕಳ, ನಿಮ್ಮಂಥ ಚಾನಲ್ಗಳನ್ನ, ಬೀದಿಗೊಂದೊಂದು ಚಾನಲ್ಗಳ ಊಟಾಕೊಂಡು ನೀವು ಇಲ್ದಿದ್ದೆಲ್ಲ ಜನಗಳಿಗೆ ತೋರಿಸ್ತಾ ಇದ್ದೀರಾ ನೀವು. ಅವ್ನ ಪಡ್ಗೆ ಅವ್ನು ನೆಲದಲ್ಲಿ ಹೋಯ್ತಾವನೆ, ನೆಲ ನೋಡ್ಕೊಂಡು ಅವನು ಪಾಪ. ಅವ್ನು ಇಲ್ದಿದ್ದೆಲ್ಲ ಹಾಕಿದ್ದೀರಲ್ಲ ನೀವು.